ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟ್ ಆದ ಮತ್ತು ತುಂಬಾ ಟೇಸ್ಟಿಯಾದ ರಸ್ಮಲೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರೀ 1.5 ಲೀಟ್ರ್ ಹಾಲಿದ್ರೆ ಅದರಲ್ಲೇ 2-3 ಜನ ತಿನ್ನುವಷ್ಟು ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೀಟ್ರ್ ಹಾಲಿಂದ ಪನ್ನೀರನ್ನ ತೆಗೆದು ಇಟ್ಕೊಂಡಿದ್ದೆ. 1 ಲೀಟ್ರ್ ಹಾಲಿಗೆ ಇಷ್ಟೇನ ಪನ್ನೀರ್ ಅಂತ ನಿಮ್ಗೆ ಅನ್ನಿಸ್ಬೋದು. ಇದರಲ್ಲೇ ಒಂದು 8-10 ರಸಮಲೈಗಳನ್ನು ಮಾಡ್ಬೋದು. ನೋಡಿ, ಇದನ್ನು ಈ ಥರ ಹಸ್ತದ ಸಹಾಯದಿಂದ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಉಂಡೆಗಳು ಬರುತ್ತೆ. ಇದು ಬೆಣ್ಣೆ ಥರ ಸಾಫ್ಟಾಗಿ ಆಗುತ್ತೆ. ಅಲ್ಲಿವರೆಗೂ ಈ ಥರ ಚೆನ್ನಾಗಿ ನಾದಬೇಕು. ಒಂದು 10-15 ನಿಮಿಷನಾದರೂ ಇದನ್ನು ಚೆನ್ನಾಗಿ ನಾದಬೇಕು. ಈ ಥರ ನಾವು ನಾದಿರೋದು ಸರಿ ಆಗಿಲ್ಲ ಅಂದರೆ ಪನ್ನೀರ್ ಉಂಡೆಗಳಲ್ಲಿ ಕ್ರ್ಯಾಕ್ಸ್ ಬರುತ್ತೆ. ಆ ಥರ ಕ್ರ್ಯಾಕ್ಸ್ ಏನೂ ಬರಬಾರ್ದು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇಷ್ಟು ಕಮ್ಮಿ ಪನ್ನೀರಲ್ಲೇ ಇವಾಗ ಒಂದು 8-10 ರಸಮಲೈಗಳು ಆಗುತ್ತೆ. ಈ ಥರ ಸ್ವಲ್ಪನೇ ಪನ್ನೀರನ್ನ ತಗೊಂಡು ಚೆನ್ನಾಗಿ ರೋಲ್ ಮಾಡಿ ಸ್ವಲ್ಪನೇ ಪ್ರೆಸ್ ಮಾಡಬೇಕು. ಯಾಕಂದರೆ ರಸಮಲೈ ಇರೋದು ಇದೇ ಶೇಪಲ್ಲಿ. ಹಾಗಾಗಿ ಈ ಪನ್ನೀರನ್ನು ಇವಾಗ ನಾನು ಸರಿಯಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಒಂದು 8-10 ರಸಮಲೈಗಳು ಆಗಿವೆ. ಇವಾಗ ಇದೆಲ್ಲನೂ ಅದೇ ಥರ ಸೇಮ್ ರೋಲ್ ಮಾಡಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಡಿ. ಅದಕ್ಕೆ 3/4 ಕಪ್ನಷ್ಟು ಸಕ್ಕರೆ ಸೇರಿಸ್ಬೇಕು. ಮತ್ತು ಅದೇ ಕಪ್ನಲ್ಲಿ 3 ಕಪ್ನಷ್ಟು ನೀರನ್ನು ಹಾಕಬೇಕು. ಗೊತ್ತಾಯ್ತಾ? 3/4 ಕಪ್ಗೆ 3 ಕಪ್ಪು ನೀರನ್ನು ಸೇರಿಸಿ ಅದನ್ನು ಸಕ್ಕರೆ ಕರಗೋವರೆಗೂ ಕುದಿಸ್ಬೇಕು. ತುಂಬ ಪಾಕ ಬರೋ ಥರ ಕುದಿಸ್ಬಾರ್ದು. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಅಂದರೆ ಅದರಲ್ಲಿರೋ ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು. ತುಂಬ ಹೊತ್ತು ಕುದಿಸ್ಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಯೋ ಟೈಮಲ್ಲೇ ಪನ್ನೀರ್ ಉಂಡೆಗಳನ್ನ ಇದಕ್ಕೆ ಹಾಕಬೇಕು. ಎಲ್ಲ ಉಂಡೆಗಳನ್ನು ಹಾಕಿದ ನಂತರ ಇದನ್ನು 3 ನಿಮಿಷ ಲಿಡ್ ಕ್ಲೋಸ್ ಮಾಡ್ದೇ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಬರೀ 3 ನಿಮಿಷ ಕುದಿಸಿದ್ದಕ್ಕೇ ರಸಮಲೈ ಉಂಡೆಗಳು ಯಾವ ಥರ ಉಬ್ಬಿ ಬಂದಿದೆ ಅಂತ. ನೋಡಿ, ಈ ಥರ ಉಬ್ಬಿದ್ರೇ ಅದು ಪಾಕನ ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಅರ್ಥ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 8-10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನೋಡಿ ಯಾವ ಥರ ಬಂದಿದೆ. ಉಂಡೆಗಳೆಲ್ಲ 1 ಡಬಲ್ ಸೈಜ್ಗಾಗಿದೆ. ಆಮೇಲೆ ಲಿಡ್ ಓಪನ್ ಮಾಡಿ ಒಂದು 3-4 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಾಗೆ ಬೇಯಿಸಿ ಗ್ಯಾಸ್ ಬಂದ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದು ತಣ್ಣಗಾಗೋಷ್ಟರಲ್ಲಿ ನಾವು ರಸಮಲೈಗೆ ಹಾಲನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1/2 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿ ಹಾಲು ತೊಗೋಬೇಕು. ಒಂದು 10 ಮಿನಿಟ್ಸ್ ಹೈ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಿ ಇದಕ್ಕೆ ಈಗ 2 ಟೇಬಲ್ ಸ್ಪೂನ್ ಫುಡ್ ಕಲರ್ನ ಸೇರಿಸ್ಕೊತಾ ಇದ್ದೀನಿ. ಫುಡ್ ಕಲರ್ ಇಲ್ಲ ಅಂದರೆ ನೀವು ಕೇಸರಿನಾದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನೀವು ಹಾಲನ್ನು ಇಂಗಿಸೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನೀವು ರಸಮಲೈನ ಹೊರಗಡೆ ಟೇಸ್ಟ್ ಮಾಡಿರ್ತೀರ. ಹಾಲು ತುಂಬ ಗಟ್ಟಿ ಏನಿರಲ್ಲ, ಮೀಡಿಯಮ್ ಆಗಿ ಇರುತ್ತೆ. ಇದಕ್ಕೆ ನಾನು ಇವಾಗ 1/2 ಕಪ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಕಮ್ಮಿನೇ ಇರಲಿ. ಯಾಕಂದರೆ ಪನ್ನೀರ್ ಉಂಡೆ ಏನು ಮಾಡ್ಕೊಂಡಿದ್ವಲ್ಲ ಅದರಲ್ಲೂ ಸ್ವಲ್ಪ ಸಕ್ಕರೆ ಇರುತ್ತೆ. ಹಾಗಾಗಿ ಇದಕ್ಕೂ ಜಾಸ್ತಿ ಹಾಕಿದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. 1/2 ಕಪ್ನೇ ಹಾಕಿ ಒಂದು ಕುದಿ ಬರುವವರೆಗೂ ಚೆನ್ನಾಗಿ ಕುದಿಸಿ. ನಂತರ ಅದಕ್ಕೆ 1/2 ಟೇಬಲ್ ಸ್ಪೂನ್ ಇಲಾಚಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ. ಇವಾಗ ರಸಮಲೈಗೆ ಬೇಕಾಗಿರುವಂಥ ಹಾಲು ತಯಾರಾಗಿದೆ. ಮೊದಲೇ ನಾವು ಪ್ರಿಪೇರ್ ಮಾಡಿದಂಥ ಪನ್ನೀರ್ ಉಂಡೆಗಳು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಹಾಲು ಬಿಸಿ ಇರಬೇಕು. ಆ ಪನ್ನೀರ್ ಉಂಡೆಗಳನ್ನು ಸ್ವಲ್ಪ ಸ್ಕ್ವೀಸ್ ಮಾಡಬೇಕಷ್ಟೆ. ಪೂರ್ತಿಯಾಗೂ ತೆಗಿಬಾರ್ದು. ಈ ಥರ ಮಾಡೋದ್ರಿಂದ ಆ ಪನ್ನೀರ್ ಉಂಡೆಗಳಿಗೆ ಹಾಲು ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹಿಂಡಿ ಹಾಕಬೇಕು. ಹಾಕಿದ್ದಾದಮೇಲೆ ಹಾಲನ್ನು ಹೊರಗಡೆನೇ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಇದನ್ನು 5 to 6 hours ಫ್ರಿಜ್ಜಲ್ಲಿ ಇಡಬೇಕು. ಈ ರಸಮಲೈನ ನೀವು ಒಂದಿನ ಮುಂಚೆನೇ ಮಾಡಿಟ್ಟು ನೆಕ್ಸ್ಟ್ ಡೇ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ.
ಹಾಲನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ 5 to 6 hours ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ರಸ್ಮಲೈ ಅಂತ. ನೀವು ಕೂಡ ಟ್ರೈ ಮಾಡಿ. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.